ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡನೇ ಸುತ್ತಿನ ಸಂಧಾನ ಮಾತುಕತೆಗೆ ನೋ ಎಂತ ಇರಾನ್. ಮತ್ತೆ ಶುರುವಾಗುತ್ತಾ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಈಗಾಗಲೇ ಎರಡನೇ ಸುತ್ತಿನ ಸಂಧಾನ ಮಾತುಕತೆಗೂ ಇರಾನ್ ನೋ ಎಂದಿದೆ. ಮತ್ತೆ ಶುರುವಾಗುತ್ತಾ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ. ಪಾಕಿಸ್ತಾನ ಸಾರಥ್ಯದಲ್ಲಿ ಎರಡನೇ ಹಂತದ ಸಂಧಾನ ಮಾತುಕತೆಯಾಗಿದೆ. ಸಂಧಾನಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇರುವ ಪಾಕ್ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ನಾಳೆ ಇಸ್ಲಾಮಾಬಾದ್ನಲ್ಲಿ ನಿಗದಿಯಾಗಿದ್ದ ಸಂಧಾನ ಮಾತುಕತೆಗೆ ಬರಲು ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಈಗ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇನ್ನು ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ಆಗಿದೆ. ಇನ್ನು ಅದಕ್ಕೂ ಕೂಡ ಈಗಾಗಲೇ ಎರಡನೇ ಹಂತದ ಸಂಧಾನ ಮಾತುಕತೆಯಲ್ಲೂ ಕೂಡ ಇರಾನ್ ನೋ ಎಂದಿದೆ. ಸಂಧಾನಕ್ಕೆ ಸಾಕಷ್ಟು ಸರ್ಕಸ್ ಮಾಡ್ತಾ ಇರುವ ಪಾಕ್ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ನಾಳೆ ಇಸ್ಲಾಮಾಬಾದ್ನಲ್ಲಿ ನಿಗದಿಯಾಗಿದ್ದ ಸಂಧಾನ ಮಾತುಕತೆ. ಹಾಗಾದ್ರೆ ಇಲ್ಲಿ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಪಾಕಿಸ್ತಾನ್ ಸಾರಥ್ಯದಲ್ಲಿ ಎರಡನೇ ಹಂತದ ಸಂಧಾನ ಮಾತುಕತೆಗೆ ಇರಾನ್ ಈಗ ನಕಾರವನ್ನ ತೋರಿಸಿದೆ. ಇನ್ನು ನಾಳೆ ಇಸ್ಲಾಮಾಬಾದ್ನಲ್ಲಿ ಮತ್ತೆ ಮಾತುಕತೆ ಏರ್ಪಡಲಿದೆ. ಸಂಧಾನ ಸರ್ಕಸ್ ನಡುವಲ್ಲೇ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ. ಲೆಬನಾನ್ ದಕ್ಷಿಣ ಭಾಗದ ಮೇಲೆ ಭಾರೀ ಪ್ರಮಾಣದ ವಾಯು ದಾಳಿ. ಹೆಜ್ಬೊಲ್ಲಾ ಉಗ್ರ ಸಂಘಟನೆಯ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದೆ. ಕಾಫರ್ ಖೇಲ್ ಪ್ರದೇಶದಲ್ಲಿ ಇಸ್ರೇಲ್ ವಾಯುಪಡೆಯಿಂದ ಭೀಕರ ದಾಳಿಯಾಗಿದೆ. ಇಸ್ರೇಲ್ ಸೇನೆಯ 6 ವಾಹನಗಳ ಮೇಲೆ ಹೆಜ್ಬೊಲ್ಲಾ ಉಗ್ರ ದಾಳಿಯನ್ನ ಮಾಡಿದೆ. ಸಂಧಾನ ಸರ್ಕಸ್ ನಡುವಲ್ಲೇ ಲೆಬನಾನ್ ಮೇಲೆ ಕೂಡ ಇಸ್ರೇಲ್ ಈಗಾಗಲೇ ದಾಳಿಯನ್ನ ಮಾಡಿರುವಂತದ್ದು. ಲೆಬನಾನ್ ದಕ್ಷಿಣ ಭಾಗದ ಈಗಾಗಲೇ ದಾಳಿಯನ್ನ ಮಾಡಿದೆ. ಇನ್ನು ಸಂಧಾನಕ್ಕೆ ಒಂದ್ ಕಡೆ ಸರ್ಕಸ್ ಅನ್ನ ಮಾಡ್ತಾ ಇರುವ ಪಾಕ್ ಪ್ರಧಾನಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ನಿಂದ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ಜಾಯಿನ್ ಆಗಿದ್ದಾರೆ. ದಿಲೀಪ್, ಇಲ್ಲಿ ಎರಡನೇ ಸುತ್ತಿನ ಸಂಧಾನ ಮಾತುಕತೆಗೂ ಕೂಡ ಈಗ ಇರಾನ್ ನೋ ಎಂದಿದೆ. ಹಾಗಾದ್ರೆ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಮತ್ತೆ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನಂದರೆ ಎರಡನೇ ಸುತ್ತಿನ ಮಾತುಕತೆ ನಡೆಸೋದಕ್ಕೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಸಜ್ಜಾಗಿತ್ತು. ನಿನ್ನೆ ಅಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರು ಇರಾನ್ಗೆ ಭೇಟಿ ಕೊಟ್ಟಿದ್ದರು. ಹಾಗೆ ನೋಡಿದ್ರೆ ಏನೊಂದು ಯುದ್ಧ ಶುರುವಾಯಿತು ಫೆಬ್ರವರಿ 28ರಿಂದ. ಯುದ್ಧ ಆರಂಭವಾದ ದಿನದಿಂದ ಇದೇ ಮೊದಲ ಬಾರಿಗೆ ವಿದೇಶಿ ಪ್ರತಿನಿಧಿಯೊಬ್ಬರು ಇರಾನ್ಗೆ ಭೇಟಿ ಕೊಟ್ಟಿದ್ದಾಗಿತ್ತು. ಹಾಗಾಗಿ ಆಸಿಮ್ ಮುನೀರ್ ನೇತೃತ್ವದಲ್ಲಿ ಇರಾನ್ ದೇಶವನ್ನು ಮತ್ತೊಮ್ಮೆ ಸಂಧಾನ ಸಭೆಗೆ ಕರ್ಕೊಂಡ್ಬರುವಂಥ ಪ್ರಯತ್ನ ಆಗಲಿದೆ ಅಂತಲೇ ಭಾವಿಸಲಾಗಿತ್ತು. ನಾಳೆ ಈ ಒಂದು ಮಾತುಕತೆಗೆ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಕೂಡ ಸಿದ್ಧವಾಗಿತ್ತು. ಆದರೆ ಯಾವುದೇ ರೀತಿಯ ಮಾತುಕತೆಗೆ ಬರೋದಕ್ಕೆ, ಎರಡನೇ ಹಂತದ ಮಾತುಕತೆಗೆ ಬರೋದಕ್ಕೆ ಇರಾನ್ ಸಿದ್ಧ ಇಲ್ಲ ಅಂತೇಳಿದೆ. ಜೊತೆಯಲ್ಲೇ ಅಮೆರಿಕ ಕೂಡ ತನ್ನ ಉಪಾಧ್ಯಕ್ಷರಾದಂಥ JD ವ್ಯಾನ್ಸ್ ಅವ್ರನ್ನ ಮೊದಲನೇ ಸುತ್ತಿನ ಮಾತುಕತೆಗೆ ರವಾನೆ ಮಾಡಿತ್ತು. ಆದರೆ ಇದೀಗ JD ವ್ಯಾನ್ಸ್ ಅವ್ರನ್ನ ಮಾತುಕತೆ ಕಳಿಸೋದಿಲ್ಲ ಅಂತ ಅಮೆರಿಕ ಹೇಳಿದೆ. ಈ ಜೊತೆಯಲ್ಲೇ ಏನೊಂದು ಅರ್ಮುಸ್ ಜಲಸಂಧಿ ಇದೆ, ಅದು ಸಂಪೂರ್ಣವಾಗಿ ಬಂದಾಗಿರೋ ಕಾರಣದಿಂದಾಗಿ ಅಮೆರಿಕ ಇರಾನ್ ವಿರುದ್ಧ ಸಿಟ್ಟಾಗಿದೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ ಮಧ್ಯೆ ಈ ಒಂದು ಅರ್ಮುಸ್ ಜಲಸಂಧಿ ಕಾರಣಕ್ಕೇನೇ ಮತ್ತೊಮ್ಮೆ ದೊಡ್ಡ ಮಟ್ಟದ ಯುದ್ಧ ಶುರುವಾಗುವಂಥ ಭೀತಿ ಎದುರಾಗಿದೆ. ಇದರ ನಡುವಲ್ಲೇ ಏನೊಂದು ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆಗಳ ವಿರುದ್ಧ ಇಸ್ರೇಲ್ ತನ್ನ ದಾಳಿಯನ್ನು ನಡೆಸ್ತಾ ಇತ್ತು. ಸ್ವಲ್ಪ ದಿನ ಕಾಲ ದಾಳಿಯನ್ನು ನಿಲ್ಲಿಸಿತ್ತು. ಆದರೆ ಇದೀಗ ನಿನ್ನೆ ರಾತ್ರಿ ಹೊಸದಾಗಿ ದಾಳಿಗಳನ್ನು ಆರಂಭಿಸಿದೆ, ಭಾರಿ ಪ್ರಮಾಣದ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಈ ಎಲ್ಲ ಘಟನಾವಳಿಗಳನ್ನು ನೋಡಿದ್ರೆ ಇವಾಗ ಎರಡನೇ ಹಂತದ ಮಾತುಕತೆಗೆ ಎರಡೂ ದೇಶಗಳು ಹಿಂದೇಟು ಹಾಕಿರೋ ಹಿನ್ನೆಲೆಯಲ್ಲಿ ಇನ್ನೆರಡು ದಿನಗಳಲ್ಲಿ ಕದನ ವಿರಾಮ ಮುಕ್ತಾಯ ಆಗುತ್ತೆ. ಕದನ ವಿರಾಮ ಮುಕ್ತಾಯದ ಬಳಿಕ ಮತ್ತೊಮ್ಮೆ ಇರಾನ್ ಮತ್ತು ಅಮೆರಿಕ ಯುದ್ಧ ಭೂಮಿಯಲ್ಲಿ ಮುಖಾಮುಖಿ ಆಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಶುರುವಾಗಿದೆ. ಅಂಕಿತಾ,